ध्यानेनात्मनि पश्यन्ति केचिदात्मानमात्मना अन्ये साङ्ख्येन योगेन कर्मयोगेन चापरे ಧ್ಯಾನೇನಾತ್ಮನಿ ಮೊದಲನೇ 3 ಅಕ್ಷರ ದೀರ್ಘ. ಶ್ಲೋಕ ಪ್ರಾರಂಭ ಆಗ್ತಾ ಇದೆ ಸಂಯುಕ್ತ ಅಕ್ಷರದೊಂದಿಗೆ ಧ್ಯಾ. ಧ್ಯಾನೇನಾತ್ಮನಿ ನಿರಸ್ವ. ಪಶ್ಯಂತಿ ಪಶ್ಯಂತಿ 3 ಅಕ್ಷರ ರಸ್ವ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ ಕೇಚಿದಾತ್ಮ. ದ ದೀರ್ಘ ಬಂದು ನಂತರ ಆಘಾತ, ಮುಂದೆ ನ ಪೂರ್ತಿ, ಮುಂದೆ ಮಾತ್ಮನ. ಮಾ ದೀರ್ಘ ಹೇಳಿ ಆಘಾತ. ಚರಣದ ಕೊನೆಗೆ ನ ದೀರ್ಘ. ಕೇಚಿದಾತ್ಮಾನಮಾತ್ಮನಾ ಅನ್ಯೇ ಇಲ್ಲಿ ಆಮೇಲೆ ಆಘಾತ ಯೇ ದೀರ್ಘ. ಅನ್ಯೇ ಸಾಂಖ್ಯೇನ. ಸಾಂಖ್ಯೇನ ಇಲ್ಲ, ಶಬ್ದ ಏನಿದೆ ಗಮನಿಸಬೇಕು. ಸಾಂಖ್ಯೇನ ಅರ್ಧಕ ಪೂರ್ತಿ ಯೇ. ಯೇ ಸ್ಪಷ್ಟವಾಗಿ ಕೇಳಿಸ್ಬೇಕು. ಅನ್ಯೇ ಸಾಂಖ್ಯೇನ ಯೋಗೇನ ರಸ್ವನ ಚರಣದ ಕೊನೆಗೆ ಯೋಗೇನ ಕರ್ಮಯೋಗೇನ ಚಾಪರೇ. ಕೊನೆ ಚರಣದಲ್ಲಿ ಎಲ್ಲಿಯೂ ಆಘಾತ ಇಲ್ಲ, ರಸ್ವ ದೀರ್ಘಗಳ ಮೇಲೆ ಗಮನ ಕೊಡಬೇಕು. ಕರ್ಮಯೋಗೇನ ಚಾಪರೇ. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ.